ದಸಂಸ ನೂತನ ತಾಲೂಕು ಸಂಚಾಲಕರಾಗಿ ಕಡಬ ಶಂಕರ ಪುನರ್ ಆಯ್ಕೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುಬ್ಬಿ ತಾಲೂಕು ಸಂಚಾಲಕರನ್ನಾಗಿ ಕಡಬ ಶಂಕರ್ ಅವರನ್ನ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸಭೆಯಲ್ಲಿ ಪುನರ್ ಆಯ್ಕೆ ಮಾಡಿದರು. ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಕೇಬಲ್ ರಘು ಅವರು ಹಾಗೂ ಹೋಬಳಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಸರ್ವ ಸದಸ್ಯರ ಸಮ್ಮತಿಯ ಮೇರೆಗೆ ಕಡಬ ಶಂಕರ್ ಅವರ ಕಾರ್ಯವೈಖರಿಯನ್ನ ಮೆಚ್ಚಿ ಮತ್ತೊಮ್ಮೆ ಸಂಚಾಲಕರನ್ನಾಗಿ ಆಯ್ಕೆಯನ್ನ ಮಾಡಲಾಯಿತು. ಜಿಲ್ಲಾ ಸಂಘಟನಾ ಸಂಚಾಲಕ ಕೇಬಲ್ ರಘು ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕು ಘಟಕಗಳ ಪುನರ್ರಚನೆ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದು ಗುಬ್ಬಿ ಪ್ರವಾಸಿ ಮಂದಿರದಲ್ಲಿ ದಸಂಸ ತಾಲೂಕು ಸಂಚಾಲಕರನ್ನಾಗಿ ಕಡಬ ಶಂಕರ್ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು. ಏನು ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕಮಿಟಿಗಳನ್ನ ರಚನೆ ಮಾಡ್ತಿತ್ತು. ಈ ಗುಬ್ಬಿ ತಾಲೂಕಿನಲ್ಲಿ ಶಂಕರಣ್ಣವ್ರನ್ನ ಏನು ಇಡೀ ದಲಿತರ ಜನರಾಗಿ ಕೆಲಸ ಮಾಡ್ತಿರೋದ್ರಿಂದ ಮರು ಆಯ್ಕೆ ಬಯಸಿ ಇವ್ರನ್ನ ಆಯ್ಕೆ ಮಾಡಿದ್ದೀವಿ. ಎಲ್ಲರೂ ಇವ್ರ ಪರವಾಗಿ ಕೆಲಸ ಮಾಡಬೇಕಂತ ನಾನು ಕಾರ್ಯಕರ್ತರೆಲ್ಲ ಕೇಳ್ಕೊತೀನಿ. ಇನ್ನು ದಸಂಸ ನೂತನ ತಾಲೂಕು ಸಂಚಾಲಕ ಕಡಬ ಶಂಕರ್ ಅವರು ಕೂಡ ಮಾತನಾಡಿದರು. ನಾನು ದಲಿತರ ಶೋಷಿತರ ಪರ ಧ್ವನಿಯಾಗಿ ಹೋರಾಟ ಮಾಡ್ತಾ ಬಂದಿದ್ದೇನೆ. ನನ್ನ ಕಾರ್ಯವೈಖರಿಯನ್ನ ಮೆಚ್ಚಿ ಮತ್ತೊಮ್ಮೆ ನನ್ನ ಡಿಎಸ್ಎಸ್ ತಾಲೂಕು ಸಂಚಾಲಕರನ್ನಾಗಿ ಪುನರ್ ಆಯ್ಕೆ ಮಾಡಿದ್ದಾರೆ. ಸಂಘವನ್ನ ಹೆಚ್ಚಿನ ತಳಮಟ್ಟದಲ್ಲಿ ಸಂಘಟಿಸಿ ಶೋಷಿತರ ಸಮಸ್ಯೆಗಳೇ ಧ್ವನಿ ಆಗುತ್ತೇನೆ ಅಂತ ಹೇಳಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಚ್ ಜಗನ್ನಾಥ ಮಾತನಾಡಿದರು. ಹೋಬಳಿ ಮಟ್ಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಳಮಟ್ಟದಲ್ಲಿ ಸಂಘಟನೆಯನ್ನ ಮಾಡಬೇಕು. ಆಗ ದೀನ ದಲಿತರಿಗೆ ನ್ಯಾಯ ಒದಗಿಸಲು ಸಾಧ್ಯವಾಗುತ್ತದೆ ಅಂತ, ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಬಹುದು ಅಂತ ಹೇಳಿದರು. ಸಂದರ್ಭದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸಮಿತಿ ರಾಜ್ಯಾಧ್ಯಕ್ಷ ಮಾದಲಪುರ ಲೋಕೇಶ್, ಆದಿಜಾಂಬುವ ಯುವ ಬ್ರಿಗೇಡ್ನ ತಾಲೂಕು ಅಧ್ಯಕ್ಷ ಗುಬ್ಬಿ ಬಸವರಾಜು, ದಲಿತ ಮುಖಂಡರಾದ ಕುಂದರ್ನಹಳ್ಳಿ ನಟರಾಜು, ಅದಲಗೆರೆ ಈಶ್ವರಯ್ಯ, ಕಲ್ಲೂರು ರವಿಕುಮಾರ್, ದಲಿತ ಗಂಗಣ್ಣ, ಸಂದರ್ಭದಲ್ಲಿ ನಾಗಭೂಷಣ್, ಶ್ರೀಧರ್, ಸೋಮಶೇಖರ್, ಶಿವಸ್ವಾಮಿ, ಕೋಟೆ ಕಲ್ಲೇಶ್, ಯೋಗೇಶ್, ಮಹೇಶ್, ರಾಮು, ಪಾತ್ರಾಜು, ಸಲೀಂ ಪಾಷಾ, ಲಕ್ಷ್ಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಶ್ರೀಕಾಂತ್ ಗುಬ್ಬಿ, ರಾಷ್ಟ್ರಕ್ರಾಂತಿ ನ್ಯೂಸ್. ಅಂಬೇಡ್ಕರ್ ಮಹಾರಾಜ್ ಕಿ ನೂತನ ಅಧ್ಯಕ್ಷರಿಗೆ ಶಂಕರಣ್ಣರಿಗೆ ಅದೇ ಕೆಲಸ ಮಾಡ್ತಾರೆ. ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಇವತ್ತು ಏನಪ್ಪ ಅಂದರೆ ಇಡೀ ಜಿಲ್ಲೆ ಒಳಗೆ ಪುನರ್ ಆಯ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕರೆದಿದ್ದಾರೆ. ಎಲ್ಲ ತಾಲೂಕಲ್ಲಿ ಜಿಲ್ಲಾದ್ಯಂತ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಗುಬ್ಬಿ ಇಲ್ಲಿ ಇವತ್ತು ಪುನರ್ ಆಯ್ಕೆ ಕಾರ್ಯಕ್ರಮನ ನಮ್ಮ ಗುಬ್ಬಿ ತುಮಕೂರು ರಘುವಣ್ಣನವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ತಾಲೂಕು ಮುಖಂಡರಾದಂಥ ಜಗನ್ನಾಥ್, ಜಿಲ್ಲಾ ಪರಿಷತ್ ಸದಸ್ಯರಾದ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ದಲಿತ ಮುಖಂಡರು ಮತ್ತು ನಮ್ಮ ದಲಿತ ಎಲ್ಲ ಹೋಬಳಿಯ ಪದಾಧಿಕಾರಿಗಳು ಇವತ್ತು ಎಲ್ಲ ನನ್ನ ಪುನರ್ ಆಯ್ಕೆಗೋಸ್ಕರ ಎಲ್ಲ ಬಂದು ಇವತ್ತು ಅವರೇ ಮುಂದುವರಿಲಿ, ಶಂಕರಣ್ಣವರು ಮುಂದೆ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳು ಇವತ್ತು ನನ್ನ ವಿಶ್ವಾಸ ಇಟ್ಟು ನನ್ನ ಕೆಲಸ ಕಾರ್ಯ ನೋಡಿ ಇವತ್ತು ಅವರೆಲ್ಲ ನನ್ನ ಪುನರ್ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಗರ್ವಾನುಮತದಿಂದ ಎಲ್ಲ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮುಂದಿನ ಬಡವರ ದಲಿತರ ಕೆಲಸಗಳನ್ನು ಮಾಡೋಕ್ಕೆ ನಾನು ಮುಂದಿನ ಪ್ರಯತ್ನ ಮಾಡ್ತೀನಿ. ಲಗಣ್ಣನವರ ಅಧ್ಯಕ್ಷತೆಯಲ್ಲಿ ಮತ್ತು ಇಡೀ ಗುಬ್ಬಿ ತಾಲೂಕಿನ ಎಲ್ಲ ದಲಿತ ಲೀಡರ್ಗಳ ಸಮ್ಮುಖದಲ್ಲಿ ಸಂಘಟನೆ ಹೊಸ ಕಾರ್ಯಕ್ರಮ ಹೊಸದಾಗಿ ರೂಪುಗೊಂಡಿದೆ. ಆ ರೂಪುಗೊಂಡಿರೋ ಸಾರಥ್ಯವನ್ನು ನಮ್ಮ ಕಡಬ ಶಂಕರ್ ಅವರು ಹಿಂದಿಂದನೂ ನಮ್ಮ ಜೊತೆಲೆಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡಿದರು. ಮತ್ತು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡೋ ಅನುಭವ ಇದೆ. ಅವ್ರನ್ನ ಎಲ್ಲ ಹೋಬಳಿ ಸಂಚಾಲಕರುಗಳು, ಹೋಬಳಿ ಸಂಘಟನಾ ಸಂಚಾಲಕರುಗಳು ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಪ್ರತಿಸ್ಪರ್ಧಿ ಇಲ್ದಂಗೆ ಸರ್ವಾನುಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚಿಗೆ ದಲಿತರ ಕಷ್ಟಗಳಿಗೆ ಸ್ಪಂದಿಸಿ ಆಮೇಲೆ ಸಂಘಟನೆ ಒಗ್ಗಟ್ಟನ್ನು ಶಕ್ತಿಯನ್ನು ಹೆಚ್ಚಾಗಿ ವೃದ್ಧಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ ಈ ಸಂಘಟನೆ ನನ್ನ ಅಭಿಪ್ರಾಯ 2017ರಿಂದನೂ ನಂದು ಒಂದೇ ಅಭಿಪ್ರಾಯ, ನಮಗೆ ಬೇಕು 2 ಸಂಘಟನೆಗಳು ಇಲ್ಲಿ ಸ್ಟ್ರಾಂಗ್ ಇದ್ದಾವೆ. ಆ 2 ಸಂಘಟನೆ ಒಂದು ಮಾಡೋಕ್ಕೆ ನಾನು ಭಾಳ ಪ್ರಯತ್ನ ಪಡ್ತಲೇ ಇದ್ದೀನಿ. ಯಾಕೋ ಕಾಲ ಕೂಡಿ ಬಂದಿಲ್ಲ.
ಆದ್ದರಿಂದ ಮುಂದೆ ಈ ಸಂಘಟನೆ ಆ ಸಂಘಟನೆ ಅವ್ರ ಶಾಖೆಗಳ್ನ ಯಾವಾಗಾದರೂ ಮಾಡ್ಕೊಳ್ಳಿ, ಎಲ್ಲಾದರೂ ಮಾಡ್ಕೊಳ್ಳಿ. ಹೋರಾಟ ಅಂತ ಬಂದಾಗ ಇವರಿಬ್ಬರು ಒಂದಾಗಿ ಹೋರಾಟ ಮಾಡಿರೇನೆ ಅದಕ್ಕೊಂದು ಶಕ್ತಿ ಮತ್ತು ಒಗ್ಗಟ್ಟು ಅಂತ ನನ್ನ ಭಾವನೆ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರೂ ಹೋರಾಟ ಅಂತ ಬಂದಾಗ ಕಷ್ಟ ಅಂದರೆ ಮನೆಗೆ ಊಟಕ್ಕೆ ಹೋಗೋದು ಬಿಡೋದು ಅದು ಸಂಬಂಧ ಬೇರೆ, ಯಾಕೆಲ್ಲ ಎಲ್ಲ ಒಂದೇ ಜಾತಿ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಸಂಬಂಧ ಇರ್ತವೆ. ಹೋರಾಟ